3,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 395ಕ್ಕೆ 395ಕ್ಕೆ ಡೀಸೆಲ್ ಗಾಡಿ ಸರ್, 7 ಸೀಟರ್ ಗಾಡಿ. ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಅಲ್ಲಿ ಕೊಡಲ್ಲ ಸರ್. 2013 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 1,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ರೆನಾಲ್ಟ್ ಅಲ್ಲಿ ಡಸ್ಟರ್ ಇದೆ, ಅದು 85 PS ಸರ್. 85 PS ಅಲ್ಲಿ ಒಂದು ಒಳ್ಳೆ ಡಸ್ಟರ್ ಇದೆ. 2012 ಸರ್, ಥರ್ಡ್ ಓನರ್ ಆಗಿದೆ. 2,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,75,000 ಸರ್. 1,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 4,65,000ಕ್ಕೆ ಸರ್. 3,70,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಬರೀ 2,85,000ಕ್ಕೆ ಬರೀ 1,90,000ಕ್ಕೆ ಸರ್. 8 ಸೀಟರ್ ಗಾಡಿ ಸರ್, 3,90,000ಕ್ಕೆ ಸರ್. ಎಷ್ಟು ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 110 PS ಡೀಸೆಲ್ ಗಾಡಿ ಸರ್, 4,75,000ಕ್ಕೆ ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬರೀ 1,85,000ಕ್ಕೆ ಸರ್. ಈ ಪ್ರೈಸ್ ಬಂದು 1,85,000ಕ್ಕೆ. ಅದು ಪೆಟ್ರೋಲ್ ಗಾಡಿ ಸರ್. 2017-18 ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಕಮ್ಮಿ ಇದೆ ಸರ್. 1,10,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 6 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 2 ಲಕ್ಷಕ್ಕೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,75,000. 4,75,000 ಓನ್ಲಿ ಸರ್. 2015 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,85,000ಕ್ಕೆ ಸರ್. ಬೆಸ್ಟ್ ಪ್ರೈಸ್ 4,80,000ಕ್ಕೆ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 2,85,000ಕ್ಕೆ ಸರ್. ಇಯರ್ ಎಂಡ್ ಅಲ್ಲ ಸರ್. NXO ಕಾರಲ್ಲಿ ನೀವು ಯಾವಾಗ ಬೇಕಾದ್ರೂ ಬನ್ನಿ ಸರ್. ಸದಾ NXO ಕಾರಲ್ಲಿ ಆಫರ್ ಗಳ ಸುರಿಮಳೆನೇ ಇರುತ್ತೆ ಸರ್. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬ್ಯಾಂಗ್ಳೂರಿನ NXO ಕಾರ್ ಶೋರೂಮ್ಗೆ ಬಂದಿದ್ದೀವಿ. ನಿಮಗಂತೂ ಇಲ್ಲಿ ಇಯರ್ ಎಂಡ್ ಅಂತ ಹೇಳ್ಬಿಟ್ಟು ಒಂದು ಬಂಪರ್ ಪ್ರೈಸಲ್ಲಿ ಒಂದು ಒಳ್ಳೊಳ್ಳೆ ವೆಹಿಕಲ್ ಕೂಡ ತಂದಿದ್ದಾರೆ. ಲಾಸ್ಟ್ ಟೈಮ್ ಒಂದು ಒಳ್ಳೊಳ್ಳೆ ವೆಹಿಕಲ್ ಇತ್ತು, ಕಡಿಮೆ ಬಜೆಟಲ್ಲಿ ಕೂಡ ಸಿಗ್ತಾ ಇತ್ತು. ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಕೂಡ ದಿನ ಅಪ್ಡೇಟ್ ಆಗ್ತಾ ಇರುತ್ತೆ ವಿಡಿಯೋ ಕೂಡ. ಎಲ್ಲರೂ ವಿಡಿಯೋ ನೋಡ್ತಾ ಇರಿ, ಕೊನೆ ತನಕ ಕಮೆಂಟ್ ಕೂಡ ಮಾಡಿ ತಿಳಿಸಿ ಅಂತ ಹೇಳ್ತಾ ನೋಡೋಣ ಇಲ್ಲಿನ ವೆಹಿಕಲ್ಸ್ ಎಲ್ಲ ಯಾವ ರೀತಿ ಇವತ್ತು ಬಜೆಟ್ ಇದೆ ಅಂತ. ಕೊನೆ ತನಕ ವಿಡಿಯೋ ನೋಡಿ ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. 2007 ಸರ್, ಸೆಕೆಂಡ್ ಓನರ್ ಆಗಿದೆ. ಬರೀ 1,60,000ಕ್ಕೆ ರೆಡ್ ಪರಿ ಸ್ಯಾಂಟ್ರೋ ಸರ್. ಸರ್ ಒಂದು ಟಾಟಾದಲ್ಲಿ ಟಾಟಾ ಇಂಡಿಗೋ ಮಾನ್ಸಾ ಇದೆ ನೋಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2012 ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,85,000ಕ್ಕೆ ಸರ್. ಫಿಗೋ ಟೈಟಾನಿಯಂ, ಅದು ಡೀಸೆಲ್ ಗಾಡಿ ಸರ್. 2014 ಥರ್ಡ್ ಓನರ್ ಆಗಿದೆ. ಪ್ರೈಸ್ ಬಂದು ನಿಮ್ಗೆ 1,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. i10 ಗಳ ಸುರಿಮಳೆ, i10 ಗಳ ಸುಗ್ಗಿ ಅಂತಾನೆ ಹೇಳ್ಬೋದು ಸರ್. ಸಾಲಾಗ i10 ಇದೆ. i10 ಮ್ಯಾಗ್ನಾ ಸರ್, 2010 ಸಿಂಗಲ್ ಓನರ್ ಸರ್. 1,95,000ಕ್ಕೆ ಮಾಡ್ಕೊಡ್ತೀನಿ ಸರ್. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೀವಿ ಸರ್, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ. ನಮ್ಮ ವೀಕ್ಷಕರು ನಿಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಲೊಕೇಶನ್ ಸರ್. ಲೊಕೇಶನ್ ಹೇಳ್ಬೇಕು ಅಂದ್ರೆ ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ ಸರ್. ನಾಗರಬಾವಿ ಸರ್ಕಲ್ ಇಂದ ಒಂದು 50 ಮೀಟರ್ ಡಿಸ್ಟೆನ್ಸ್ ಲೆಫ್ಟ್ ಅಲ್ಲಿ NXO ಕಾರ್ಸ್ ಅಂತ ಒಂದು ದೊಡ್ಡದಾಗಿ ಬೋರ್ಡ್ ಹಾಕೊಂಡಿದೀವಿ. ಹಾಗೆ ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜ್ ಸರ್. ನರ್ಸಿಂಗ್ ಕಾಲೇಜ್ ಕಾಂಪೌಂಡ್ ಅಲ್ಲೇ ನಮ್ದು ಎಲ್ಲ ಕಲರ್ಫುಲ್ ಗಾಡಿಗಳು, ಕಲರ್ಫುಲ್ ಆಗಿರೋ ಬ್ರ್ಯಾಂಡ್ಗಳು ಎಲ್ಲ ಲಭ್ಯವಿದೆ ಸರ್. ಓಕೆ ಸರ್, ಇಯರ್ ಎಂಡ್ ಬಂತು, ಏನ್ ಸರ್ ಆಫರ್ ಇಲ್ಲ ಇವತ್ತು? ಸರ್ ಇಯರ್ ಎಂಡ್ ಅಲ್ಲ ಸರ್. NXO ಕಾರಲ್ಲಿ ನೀವು ಯಾವಾಗ ಬೇಕಾದ್ರೂ ಬನ್ನಿ ಸರ್. ಸದಾ NXO ಕಾರಲ್ಲಿ ಆಫರ್ ಗಳ ಸುರಿಮಳೆನೇ ಇರುತ್ತೆ ಸರ್. ಹೌದಾ? ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್, ನೀವು ಬರ್ಬೇಕಷ್ಟೇ. ಓಕೆ, ಹಾಗಾದ್ರೆ ಬನ್ನಿ ಸರ್, ಅಪ್ಡೇಟ್ ಕೊಡೋಣ ಸರ್. ಮೊದಲನೇ ವೆಹಿಕಲ್ ಒಂದು ಫ್ಯಾಮಿಲಿ 7 ಸೀಟರ್ ವೆಹಿಕಲ್ ಬೇಕು ಅನ್ನೋರಿಗೆ ಹೇಳಿ ಸರ್. ಸರ್ ಮಾರುತಿ ಸುಜುಕಿಯಲ್ಲಿ ಎರ್ಟಿಗಾ ಇದೆ ನೋಡಿ ಸರ್. ಎರ್ಟಿಗಾದಲ್ಲಿ VDI 2012 ಸರ್. ಥರ್ಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 3,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 395ಕ್ಕೆ ಡೀಸೆಲ್ ಗಾಡಿ ಸರ್, 7 ಸೀಟರ್ ಗಾಡಿ. ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಅಲ್ಲಿ ಕೊಡಲ್ಲ ಸರ್. NXO ಕಾರ್ ಕೊಡುತ್ತೆ ಸರ್. ಓಕೆ ಸರ್, ಹಾಗೆ ಒಂದು ಡಸ್ಟರ್ ಕೂಡ ಇದೆ ಸರ್. ಡಸ್ಟರ್ ಅಡ್ವೆಂಚರ್ ಸರ್, RXL ಇದು 2014 ಸೆಕೆಂಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 110 PS ಸರ್. ಇದು ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,75,000. 4,75,000 ಓನ್ಲಿ ಸರ್. ಓಕೆ, ಒಂದು ಬಡೂರ್ ಬಾದಾಮಿ ಇದೆ ಸರ್. ಬಡೂರ್ ಬಾದಾಮಿ ಆರೆಂಜ್ ಕಲರ್ ಇದೆ ನೋಡಿ ಸರ್. ಬರೀ 65,000 ಕೊಡ್ತೀನಿ ಸರ್. 39,000 ಕಿಲೋಮೀಟರ್ ಡ್ರೈವ್ ಆಗಿದೆ. 2013 ಸೆಕೆಂಡ್ ಓನರ್ ಗಾಡಿ ಸರ್. ಗಾಡಿ ಬೊಂಬಾಡ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ NXO ಕಾರಲ್ಲಿ. ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ, 65,000 ರೂಪಾಯಿಗೆ ನ್ಯಾನೋ ಇದೆ ಸರ್. ಮನೆ ಹೊರಗಲ್ಲ ಸರ್, ಮನೆ ಒಳಗೆ ಇಟ್ಕೋಬಹುದು ಸರ್. ಸರ್ ಒಂದು ಇಯಾನ್ ಇದೆ ಸರ್. ಇಯಾನ್ ಡಿಲೈಟ್ ಇದೆ ನೋಡಿ ಸರ್. 2013 ಸರ್. ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್, ಹಾಗಾದ್ರೆ ಒಂದು ಆಲ್ಟೋ ಸರ್. ಆಲ್ಟೋ K10 VX ಇದೆ ನೋಡಿ ಸರ್. 2011 ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 2,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ಒಂದು ಟೊಯೋಟಾ ಅಲ್ಲಿ ಸರ್. ಟೊಯೋಟಾ ETS ಅಲ್ಲಿ ಸರ್. ETS ಲೀವೋ ಇದು 2012 ಸರ್. ಸೆಕೆಂಡ್ ಓನರ್ ಆಗಿದೆ. ಮೈಲೇಜ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ.
ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಬರೀ 3,65,000ಕ್ಕೆ 2012 ಸೆಕೆಂಡ್ ಓನರ್ ಆಗಿರೋ ಟೊಯೋಟಾ ETS ಲೀವಾ ಸರ್. ಹಾಗಾದ್ರೆ ಒಂದು ವ್ಯಾಗನರ್ 2011 ಸರ್, ಸಿಂಗಲ್ ಓನರ್ ಗಾಡಿ ಸರ್. 2011 ಸಿಂಗಲ್ ಓನರ್ ವ್ಯಾಗನರ್ VXI ಸರ್. 2,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಮತ್ತೊಂದು ಆಲ್ಟೋ ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಹೆಚ್ಚು ಕಡಿಮೆನೂ ಆಗುತ್ತೆ. ಓಕೆ, ಆಲ್ಟೋ ಸರ್ ಮೆರೂನ್ ಅಲ್ಲಿ ಸರ್. ಆಲ್ಟೋ K10 ಇದೆ ನೋಡಿ ಸರ್. ಆಲ್ಟೋ K10 VXI 2017 ಸೆಕೆಂಡ್ ಓನರ್. ಪ್ರೈಸ್ ಬಂದು ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. 2,85,000 ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ 2,75,000ಗೆ ಫೈನಲ್ ಮಾಡೋಣ ಸರ್. ಓಕೆ ಸರ್. ಹಾಗೆ ರೆನಾಲ್ಟ್ ಅಲ್ಲಿ ಮತ್ತೊಂದು ಸರ್, ರೆನಾಲ್ಟ್ ಅಲ್ಲಿ ಡಸ್ಟರ್ ಇದೆ. ಅದು 85 PS ಸರ್. 85 PS ಅಲ್ಲಿ ಒಂದು ಒಳ್ಳೆ ಡಸ್ಟರ್ ಇದೆ. 2012 ಸರ್. ಥರ್ಡ್ ಓನರ್ ಆಗಿದೆ. 2,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಕ್ವಿಡ್ ಸರ್, ಕ್ವಿಡ್ ಅಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2017 ಸರ್. ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ 2,75,000 ಸರ್. ಹಾಗಾದ್ರೆ ಒಂದು ಸಿಲ್ವರ್ ಅಲ್ಲಿ ವ್ಯಾಗನರ್ ಸಿಲ್ವರ್ ಅಲ್ಲಿ ವ್ಯಾಗನರ್ ಸರ್. 2010 ಸರ್. FC 2030 ತನಕ ಇದೆ. ಥರ್ಡ್ ಓನರ್ ಆಗಿದೆ. 1,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ವ್ಯಾಗನರ್ LXI ಸರ್. ಓಕೆ, ಮತ್ತೊಂದು ವ್ಯಾಗನರ್ ವ್ಯಾಗನರ್ ಟಾಪ್ ಅಂಡ್ ಗಾಡಿ ಸರ್. ವ್ಯಾಗನರ್ ಅಲ್ಲಿ VXI ಇದೆ. 2020 ಸರ್. ಓಡಿದ್ದು ಕಮ್ಮಿ ಇದೆ. ಶೋರೂಮ್ ಕಂಡೀಷನ್ ಇದೆ. ಶೋರೂಮ್ ಟೆಸ್ಟ್ ಎಲ್ಲ ಇರೋ ಗಾಡಿ ಸರ್. ಬರೀ ಸಿಂಗಲ್ ಓನರ್ ಗಾಡಿ. ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್. ಟೈರ್ ಕಂಡೀಷನ್ ಅಪ್ ಟು 90% ಟೈರ್ ಕಂಡೀಷನ್ಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 4,70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಮತ್ತೊಂದು ಸುಜುಕಿಲಿ ಸ್ವಿಫ್ಟ್. ಮಾರುತಿ ಸುಜುಕಿಯಲ್ಲಿ ಸ್ವಿಫ್ಟ್ ಇದೆ ನೋಡಿ ಸರ್. ಸ್ವಿಫ್ಟ್ ಅಲ್ಲಿ ZXi ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಸರ್. 2016 ಸೆಕೆಂಡ್ ಓನರ್ ಆಗಿದೆ. ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 4,65,000ಕ್ಕೆ ಸರ್. ಸೆಲೆರಿಯೋ ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ಇದೆ. 2017 ಸರ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ದಟ್ ಈಸ್ 3,70,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ, ಹಾಗಾದ್ರೆ ಮತ್ತೊಂದು ಕ್ವಿಡ್ ಇಟ್ಟಿದ್ದೀರಾ ಸರ್. ಕ್ವಿಡ್ ಅಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಇದು ಕ್ವಿಡ್ ಅಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಮ್ಮ ಹತ್ರ 3-4 ಗಾಡಿ ಇದೆ. ಅದರಲ್ಲಿ ಇದು ಕ್ವಿಡ್ ಕ್ಲೈಂಬರ್ ಸರ್. 2017 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 2,85,000ಕ್ಕೆ ಶೋರೂಮ್ ಕಂಡೀಷನ್ ಅಲ್ಲೇ ಇರೋ ಕ್ವಿಡ್ ಕ್ಲೈಂಬರ್ ಸರ್. ಸರ್, ಫೋರ್ಡ್ ಫಿಗೋ ಇದೆ ನೋಡಿ ಸರ್. 2011 ಸರ್. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,90,000ಕ್ಕೆ ಸರ್. ಹಾಗಾದ್ರೆ ಒಂದು ಇನೋವಾ ನೋಡಿ ಸರ್. 8 ಸೀಟರ್ ಗಾಡಿ ಸರ್. ರಾಜನ್ ಗಾಡಿ ಇನೋವಾ ಸರ್. ಇನೋವಾಗೆ ಯಾವುದೇ ವೆಹಿಕಲ್ ಕಂಪೇರ್ ಮಾಡಕ್ಕಾಗತ್ತಾ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 2011 ಇನೋವಾ 8 ಸೀಟರ್ ಗಾಡಿ ಸರ್. 3,90,000ಕ್ಕೆ ಸರ್. ಹಾಗಾದ್ರೆ ಒಂದು ಡಸ್ಟರ್ RXZ ಇದೆ ನೋಡಿ ಸರ್. 2015 ಸರ್. ಸೆಕೆಂಡ್ ಓನರ್ ಗಾಡಿ. RXZ ಟಾಪ್ ಅಂಡ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 110 PS ಡೀಸೆಲ್ ಗಾಡಿ ಸರ್. 4,75,000ಕ್ಕೆ ಸರ್. ಹಾಗೆ ಇನ್ನೊಂದು ವರ್ಣ ಇದೆ ನೋಡಿ ಸರ್. ವರ್ಣದಲ್ಲಿ ಡೀಸೆಲ್ ಇದೆ. 2008 ಸರ್. ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬರೀ 1,85,000ಕ್ಕೆ ಸರ್. ಮತ್ತೊಂದು ಗ್ರೇಲಿ ಆಗಿದೆ, ಸೋಲ್ಡ್ ಆಗಿದೆಯಾ? ಓಕೆ, ಸ್ವಿಫ್ಟ್ ಸಿಲ್ವರ್ ಅಲ್ಲಿ ಸರ್. ಸ್ವಿಫ್ಟ್ ಸಿಲ್ವರ್ ಇದೆ ನೋಡಿ ಸರ್. 2007 ಸರ್. ಸೆಕೆಂಡ್ ಓನರ್ ಆಗಿದೆ. ಬರೀ ಪ್ರೈಸ್ ಬಂದು 1,85,000ಕ್ಕೆ. ಅದು ಪೆಟ್ರೋಲ್ ಗಾಡಿ ಸರ್. ಮತ್ತೊಂದು 7 ಸೀಟರ್ ಅಲ್ಲಿ ಸರ್. 7 ಸೀಟರ್ ಅಲ್ಲಿ TUV 300 T8 ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 2017-18 ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಕಮ್ಮಿ ಇದೆ ಸರ್. 1,10,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 6 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಹಾಗಾದ್ರೆ ಮತ್ತೊಂದು ಬ್ಲಾಕ್ ಕಲರ್ ಅಲ್ಲಿ i10 ಎರ ಇದೆ ನೋಡಿ ಸರ್. 2010 ಸರ್. ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 2 ಲಕ್ಷಕ್ಕೆ ಸರ್. ಗ್ರ್ಯಾಂಡ್ i10 ಇದೆ ನೋಡಿ ಸರ್. 2014 ಸಿಂಗಲ್ ಓನರ್ ಸರ್. ಓಡಿದ್ದು ಕಮ್ಮಿ ಇದೆ. ಗ್ರ್ಯಾಂಡ್ i10 ಡೀಸೆಲ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 3,40,000ಕ್ಕೆ. ಓಕೆ ಸರ್, ಮತ್ತೊಂದು ಇನ್ನೊಂದು ಬ್ಲಾಕ್ ಬ್ಯೂಟಿ ಡಿಸೈರ್ ಇದೆ ನೋಡಿ ಸರ್. ಡಿಸೈರ್ ಅಲ್ಲಿ 2008 ಸಿಂಗಲ್ ಓನರ್. ಅದು ಡೀಸೆಲ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 2,55,000ಕ್ಕೆ ಸರ್. ರಿಡ್ಜೋ ಸರ್. LD2 VDI ಆಗಿದೆ ಸರ್. 2016 ಸರ್. ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 3,50,000ಕ್ಕೆ ಸರ್. ಹಾಗೆ ಇನ್ನೊಂದು ರಿವೋ ಇದೆ ನೋಡಿ ಸರ್. ವೈಟ್ ಬೋರ್ಡ್ ಅಲ್ಲ ಸರ್. ಯೆಲ್ಲೋ ಬೋರ್ಡ್ ಅಲ್ಲ ಸರ್. ಗ್ರೀನ್ ಬೋರ್ಡ್ ಅಲ್ಲಿ ಕೊಡ್ತಾ ಇದೀವಿ. ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಹಾಯಾಗಿ ಒಂದು ಒಳ್ಳೆ ಗಾಡಿ ಬೇಕಾ? ರಿವೋ ವೆಹಿಕಲ್ ತಗೊಳ್ಳಿ ಸರ್. ಗ್ರೀನ್ ಬೋರ್ಡ್ ಗಾಡಿ. 2014 ಸೆಕೆಂಡ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ 1,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬನ್ನಿ ಸರ್. ಹಾಗೆ ಒಂದು ಈಕೋ ಕೂಡ ಇದೆ ಸರ್. ಈಗೋ ಬುಕ್ ಆಗಿದೆಯಾ? ಓಕೆ, ಮತ್ತೊಂದು i20 ಸರ್. i20 ಆಸ್ಟಾ ಇದೆ ನೋಡಿ ಸರ್. ಓಡಿದ್ದು ಕಮ್ಮಿ ಇದೆ ಸರ್. ಓಡಿದ್ದು ಬರೀ 63,000 ಕಿಲೋಮೀಟರ್ ಅಷ್ಟೇ. i20 ಆಸ್ಟಾ. ಅದು ಪೆಟ್ರೋಲ್ ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಆಪ್ಷನ್ಸ್ ಇದೆ ಸರ್. i20 ಆಸ್ಟಾ ಟಾಪ್ ಅಂಡ್ ಗಾಡಿ ಸರ್. 2015 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 4,85,000ಕ್ಕೆ ಸರ್. ಓಕೆ, ಬಲೆನೋ ಡೆಲ್ಟಾ ಇದೆ ನೋಡಿ ಸರ್. ಅದು ಪೆಟ್ರೋಲ್ ಅಲ್ಲಿ 2016 ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಲೋನ್ ಕೂಡ ಆರಾಮಾಗಿ ಆಗುತ್ತೆ ನಿಮ್ಗೆ. ಬೆಸ್ಟ್ ಪ್ರೈಸ್ 4,80,000ಕ್ಕೆ ಸರ್. ಓಕೆ ಸರ್. ಹಾಗೆ ಬನ್ನಿ, ಮತ್ತೊಂದು ಆಲ್ಟೋ ಕೂಡ ಇದೆ ಇಲ್ಲಿ ಸರ್. ಆಲ್ಟೋ K10 VXI ಸರ್. 2010 ಸರ್. 2030 ತನಕ FC ಇದೆ.
ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,80,000 ಸರ್. ಸ್ವಿಫ್ಟ್ ಸರ್. ಸ್ವಿಫ್ಟ್ ಅಲ್ಲಿ VDI 2014 ಸರ್. ಥರ್ಡ್ ಓನರ್ ಆಗಿದೆ. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಲೋನ್ ಕೂಡ ಆರಾಮಾಗುತ್ತೆ. 2014 ಥರ್ಡ್ ಓನರ್ 3,85,000 ಸರ್. ಹಾಗೆ ಮತ್ತೊಂದು ಲೋ ಬಜೆಟ್ ಆಲ್ಟೋ ಇದೆ ನೋಡಿ ಸರ್. ಆಲ್ಟೋ LXi ಸರ್ 2010 ಸರ್. ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ 1,90,000 ಸರ್. ಮತ್ತೊಂದು ಸ್ವಿಫ್ಟ್ ಸರ್. ಸ್ವಿಫ್ಟ್ ಅಲ್ಲಿ VDI ಸರ್ ಡೀಸೆಲ್ ವೇರಿಯಂಟ್ 2010 ಸೆಕೆಂಡ್ ಓನರ್. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 2,85,000 ಸರ್. ಸ್ವಿಫ್ಟ್ ZDI ಇದೆ ನೋಡಿ ಸರ್. 2015 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಪ್ರೈಸ್ ಬಂದು ನಿಮ್ಗೆ 5,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಮತ್ತೊಂದು ಸಿಲೆರಿಯೋ ಸರ್. ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ಇದೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 2014 ಸಿಂಗಲ್ ಓನರ್ ಸರ್. ಇಂಟೀರಿಯರ್ಸ್ ಚೆನ್ನಾಗಿದೆ. ಹೊಸದಾಗಿ ಲೇಡೀಸ್ ಡ್ರೈವಿಂಗ್ ಕಲಿಯೋರಿಗೆ ಯಾರಿಗಾದ್ರೂ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2014 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 3,35,000 ಫೈನಲ್ ಆಗುತ್ತೆ ಸರ್. ಓಕೆ, i20 ಸರ್. i20 ಸ್ಪೋರ್ಟ್ಸ್ ಸರ್. ಡೀಸೆಲ್ ಗಾಡಿ 2015 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 4,85,000 ಸರ್. ಓಕೆ, ಆಪಲ್ ಶೇಪಲ್ ಸ್ವಿಫ್ಟ್ ಇದೆ ನೋಡಿ ಸರ್. 2020 ಸರ್. ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಡಿದ್ದು ಕಮ್ಮಿ ಇದೆ. ಶೋರೂಮ್ ಕಂಡೀಷನ್ ಇರೋ ಗಾಡಿ ಸರ್. 60,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಲೋನ್ ಕೂಡ ಆಗುತ್ತೆ ಸರ್. ಬರೀ 6 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಮತ್ತೊಂದು ಹೋಂಡಾ ಜಾಸ್ ಇದೆ ನೋಡಿ ಸರ್. ಇಂಟೀರಿಯರ್ ಸ್ಪೀಷಿಯಸ್ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸೀಟ್ ಸ್ಪೀಷಿಯಸ್ ತುಂಬಾ ಚೆನ್ನಾಗಿದೆ. 2009 ಸೆಕೆಂಡ್ ಓನರ್ ಆಗಿದೆ. 2,25,000 ಅದು ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, i20 ಸರ್. i20 ಅಷ್ಟ ರೆಡ್ ಪರಿ ಸರ್. 2016 ಸೆಕೆಂಡ್ ಓನರ್ ಆಗಿದೆ. ಲೋನ್ ಕೂಡ ಆರಾಮಾಗಿ ಆಗತ್ತೆ ಸರ್. 2012 ಮೇಲೆ ಯಾವುದೇ ವೆಹಿಕಲ್ ತಗೊಳ್ಳಿ ಸರ್ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಈ ಗಾಡಿ ನೋಡಿ ಸರ್. i20 ಅಷ್ಟ ಟಾಪ್ ಎಂಡ್ ಗಾಡಿ ಸರ್. ಡೀಸೆಲ್ ಅಲ್ಲಿ 2016 ಸೆಕೆಂಡ್ ಓನರ್ ಸರ್. 5,85,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,75,000 ಕೊಡ್ತೀನಿ ಸರ್. ಓಕೆ, ಮತ್ತೊಂದು ಬಲೆನೋ ಇದೆ ಸರ್. ಬಲೆನೋ ವೋಲ್ಕ್ಸ್ವ್ಯಾಗನ್ ಅಲ್ಲಿ ವೆಂಟೋ ಸರ್. ವೋಲ್ಕ್ಸ್ವ್ಯಾಗನ್ ಅಲ್ಲಿ ವೆಂಟೋ ಹೈಲೈನ್ ಸರ್. ಪೆಟ್ರೋಲ್ ಅಲ್ಲಿ ಇದೆ. 2012 ಸೆಕೆಂಡ್ ಓನರ್ ಸರ್. 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಮತ್ತೊಂದು ಸ್ವಿಫ್ಟ್ ಅಲ್ಲಿ VDI ಇದೆ ನೋಡಿ ಸರ್. 2014-15 ಸೆಕೆಂಡ್ ಓನರ್ ಆಗಿದೆ. VDI ಸರ್. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಲೋನ್ ಕೂಡ ಆಗುತ್ತೆ ಸರ್. ಪ್ರೈಸ್ ಬಂದು 4,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಮತ್ತೊಂದು ಪೋಲೋ ಸರ್. ಪೋಲೋ ಅಂದ್ರೆ ಪೋಲೋಗೆ ಒಂದು ಫ್ಯಾನ್ ಬೇಸ್ ಇದೆ ಸರ್. ಪೋಲೋ ಲವರ್ಸ್ ಅಂತಾನೆ ಇದೆ. 2015 ಸಿಂಗಲ್ ಓನರ್ ಸರ್. ಅದು ಪೆಟ್ರೋಲ್ ಅಲ್ಲಿ ಹೈಲೈನ್ ವೇರಿಯಂಟ್ ಸರ್. ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 5 lakh ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 5 ಲಕ್ಷಕ್ಕೆ ನಿಮ್ಮ NXO ಕಾರ್ ನಲ್ಲಿ ಸರ್. ಓಕೆ, ಗ್ರ್ಯಾಂಡ್ ಐಟನ್ ಸರ್. ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಸರ್. 2013 ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಬರೀ 42,000 ಕಿಲೋಮೀಟರ್ ಅಷ್ಟೇ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 3,20,000 ಸರ್. ಒಂದು ಓಮ್ನಿ ಕೂಡ ಇಟ್ಟಿದ್ದೀರಾ? ಓಮಿನಿ ಇಟ್ಟಿದೀವಿ ಸರ್. ಓಮಿನಿಯಲ್ಲಿ ಅದು 8 ಸೀಟರ್ ಗಾಡಿ ಸರ್. 2012 ಸೆಕೆಂಡ್ ಓನರ್ ಆಗಿದೆ. 8 ಸೀಟರ್ ಗಾಡಿ ಸರ್. 2,05,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಮತ್ತೊಂದು ಸಿಲ್ವರ್ ಅಲ್ಲಿ ಸರ್. ಮಾರುತಿ ಸುಜುಕಿಯಲ್ಲಿ ಏಸ್ಟರ್ ಗಾಡಿ ಇದೆ ನೋಡಿ ಸರ್. ಪುಟಾಣಿ ಗಾಡಿ. ಅದು ಸುಜುಕಿಯಲ್ಲಿ 2010 ಸರ್. ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಬರೀ 1,75,000 ಸರ್. ಓಕೆ, ಹಾಗಾದ್ರೆ ವ್ಯಾಗನರ್ ಇದೆ. ಒಂದು ವ್ಯಾಗನರ್ ಇದೆ ನೋಡಿ ಸರ್. 2010 ಸರ್. FC 2030 ತನಕ ಇದೆ. 4 ಓನರ್ ಆಗಿದೆ ಸರ್. ಆದ್ರೂ ಒಂದು ಒಳ್ಳೆ ಕಲರ್ಫುಲ್ ಗಾಡಿ ಅಂತಾನೆ ಹೇಳ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,85,000 ಸರ್. ಹಾಗಾದ್ರೆ ಬ್ಲಾಕ್ ಬ್ಯೂಟಿ ಸರ್. ಬ್ಲಾಕ್ ಬ್ಯೂಟಿ i20 ಆಸ್ಟಾ ಸರ್. 2009 ಸರ್. ಸೆಕೆಂಡ್ ಓನರ್. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಓಡಿದ್ದು ಕಮ್ಮಿ ಇದೆ. ಬರೀ 73,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 2,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಕ್ವಿಡ್ ಸರ್. ಕ್ವಿಡ್ ಅಲ್ಲಿ 2016 ಸರ್. ಲೋ ಬಜೆಟ್ ಅಲ್ಲಿ ಯಾರು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಇದೀರಾ ಸರ್. ಬರೀ 2 ಲಕ್ಷ ಕೊಡ್ತಾ ಇದೀನಿ ಸರ್. 2016 ಸಿಂಗಲ್ ಓನರ್ ಗಾಡಿ ಸರ್. ಸ್ಯಾಂಟ್ರೋ ಸರ್. 2007 ಸರ್. ಸೆಕೆಂಡ್ ಓನರ್ ಆಗಿದೆ. ಬರೀ 1,60,000 ರೆಡ್ ಪರಿ ಸ್ಯಾಂಟ್ರೋ ಸರ್. ಓಕೆ ಸರ್, ಒಂದು ಟಾಟಾದಲ್ಲಿ ಟಾಟಾ ಇಂಡಿಗೋ ಮಾನ್ಸಾ ಇದೆ ನೋಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2012 ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,85,000 ಸರ್. ಫೋರ್ಡ್ ಅಲ್ಲಿ ಎಲ್ಲೋ ಬೋರ್ಡ್ ಸರ್. ದುಡ್ಕೊಂಡ್ ತಿನ್ನೋರ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರ್ಬೇಕು. ಓಲಾ ಊಬರ್ ಮಾಡ್ಕೊಂಡು ಹಾಯಾಗಿರ್ಬೋದು ಸರ್. ಫೋರ್ಡ್ ಆಸ್ಪೈರ್ ಇದೆ. 2017 ಸೆಕೆಂಡ್ ಓನರ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 2,45,000 ಸರ್. ಮತ್ತೊಂದು ಫೋರ್ಡ್ ಸರ್. ಫೋರ್ಡ್ ಫಿಗೋ ಇದೆ ನೋಡಿ ಸರ್. ಇದು ಫೋರ್ಡ್ ಫಿಗೋ ಟೈಟಾನಿಯಂ. ಅದು ಡೀಸೆಲ್ ಗಾಡಿ ಸರ್. 2014 ಥರ್ಡ್ ಓನರ್ ಆಗಿದೆ. ಪ್ರೈಸ್ ಬಂದು ನಿಮ್ಗೆ 1,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಒಂದು ನ್ಯಾನೋ ಕೂಡ ಇದೆ ಸರ್. ನ್ಯಾನೋ ನೋಡಿ ಸರ್. ಇದು ಮನೆ ಹೊರಗಲ್ಲ ಸರ್. ಮನೆ ಒಳಗೂ ಇಟ್ಕೊಳ್ಳಿ ಸರ್. 2015 ಸಿಂಗಲ್ ಓನರ್ ಗಾಡಿ ಸರ್. ನ್ಯಾನೋ ಟೆಸ್ಟ್. ಇದು ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,30,000 ಸರ್. ಓಕೆ, ಬ್ಲಾಕ್ ಬ್ಯೂಟಿ ಬ್ಲಾಕ್ ಬ್ಯೂಟಿ ಚವರ್ಲೆಟ್ ಬೀಟ್ ಸರ್. 2012 ಸೆಕೆಂಡ್ ಓನರ್ ಆಗಿದೆ. ಅದು ಪೆಟ್ರೋಲ್ ಅಲ್ಲಿ ಸರ್. ಮೈಲೇಜ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ.
1,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಎರ್ಟಿಗಾ ಇದೆ ಒಂದು. ಎರ್ಟಿಗಾ VXi ಇದೆ ನೋಡಿ ಸರ್, 2012 ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬೊಂಬಾಡ್ ಆಗಿದೆ ಸರ್, 7 ಸೀಟರ್ ಗಾಡಿ. ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಅಲ್ಲಿ ಕೊಡಲ್ಲ ಸರ್. NXO ಕಾರ್ ಕೊಡುತ್ತೆ. 4,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಮತ್ತೊಂದು ಹೋಂಡಾ ಸರ್. ಸರ್ ಹೋಂಡಾ ಸಿಟಿ ಇದೆ ನೋಡಿ ಸರ್. ಹೋಂಡಾ ಸಿಟಿಯಲ್ಲಿ ಪೆಟ್ರೋಲ್ ಗಾಡಿ, 2008 ಸೆಕೆಂಡ್ ಓನರ್ ಗಾಡಿ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಶೋರೂಮ್ ಕಂಡೀಷನ್ ಇರೋ ಗಾಡಿ ಸರ್. ಬರೀ 2 ಲಕ್ಷಕ್ಕೆ ಸರ್. ಸರ್ ETS ಸರ್ ETS ಲೀವ್ ನಡ್ಕೊಂಡ್ ಬಂದ್ರಿ. ETS GT ಇದೆ ನೋಡಿ ಸರ್. ಸಿಡಾನ್ ಅಲ್ಲಿ 2012 ಸರ್, ಸೆಕೆಂಡ್ ಓನರ್ ಆಗಿದೆ. ಬರೀ 3 ಲಕ್ಷಕ್ಕೆ ಸರ್. ಓಕೆ, ಮತ್ತೊಂದು ನ್ಯಾನೋ ಇದೆ ಸರ್. ನ್ಯಾನೋ ಇದೆ ನೋಡಿ ಸರ್, 2012 ಸೆಕೆಂಡ್ ಓನರ್ ಆಗಿದೆ. ಬರೀ 55,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ವ್ಯಾಗನರ್ ಬರೀ 1 ಲಕ್ಷ ಕೊಡ್ತೀನಿ ಸರ್, ತಗೊಂಡೋಗಿ. ವ್ಯಾಗನರ್ 1 ಲಕ್ಷ ಸರ್. ಮತ್ತೊಂದು ಛೋಟಾ ಭೀಮ್ ಇದೆ ನೋಡಿ ಸರ್. ನ್ಯಾನೋ ಪುಟಾಣಿ ನ್ಯಾನೋ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 2015 ಸಿಂಗಲ್ ಓನರ್ ಸರ್. 1,65,000ಕ್ಕೆ ಸರ್. ಅದೇ 1,65,000ಕ್ಕೆ ಇಯಾನ್ ಏರಾ ಕೊಡ್ತೀನಿ ಸರ್. 2013 ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,65,000ಕ್ಕೆ ಲೋನ್ ಕೂಡ ಆಗುತ್ತೆ ಸರ್. ಸರ್ I10 ಸರ್, ಮತ್ತೊಂದು I10 ಇದೆ ನೋಡಿ ಸರ್. 2009 ಸೆಕೆಂಡ್ ಓನರ್ ಆಗಿದೆ ಸರ್. ಗಾಡಿ ಬೊಂಬಾಡ್ ಆಗಿದೆ. I10 ಏರಾ ಸರ್. 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ I10 ಸರ್, I10 ಗಳ ಸುರಿಮಳೆ, I10 ಗಳ ಸುಗ್ಗಿ ಅಂತಾನೆ ಹೇಳ್ಬೋದು ಸರ್. ಸಾಲಾಗ I10 ಇದೆ. I10 ಮ್ಯಾಗ್ನಾ ಸರ್, 2010 ಸಿಂಗಲ್ ಓನರ್ ಸರ್. 1,95,000ಕ್ಕೆ ಮಾಡ್ಕೊಡ್ತೀನಿ ಸರ್. ಹಾಗೆ ಗ್ರ್ಯಾಂಡ್ I10 ಸ್ಪೋರ್ಟ್ಸ್ ಇದೆ ನೋಡಿ ಸರ್. 2019 ಸಿಂಗಲ್ ಓನರ್ ಸರ್. ಗ್ರ್ಯಾಂಡ್ I10 ಸ್ಪೋರ್ಟ್ಸ್ 4,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರಾದ್ರೂ I10 ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2011 ಸಿಂಗಲ್ ಓನರ್ ಗಾಡಿ ಸರ್. 2,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಮತ್ತೊಂದು ಎಲ್ಲೋ ಬೋರ್ಡ್ ಇದೆ ಸರ್. ಎಲ್ಲೋ ಬೋರ್ಡ್ ಅಲ್ಲಿ ಟಾಟಾ ಜೆಸ್ಟ್ ಇದೆ ನೋಡಿ ಸರ್. ದುಡ್ಕೊಂಡು ತಿನ್ನೋರ್ಗೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರ್ಬೇಕು ಅನ್ನೋ ಒಂದೇ ಒಂದು ಅಭಿಲಾಷೆಯಿಂದ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,70,000ಕ್ಕೆ ಟಾಟಾ ಜೆಸ್ಟ್ 2016 ಥರ್ಡ್ ಓನರ್ ಗಾಡಿ ಸರ್. ವ್ಯಾಗನರ್ ಸರ್, ವ್ಯಾಗನರ್ 2008 ಸರ್, ಸಿಂಗಲ್ ಓನರ್ ಗಾಡಿ ಸರ್. ವ್ಯಾಗನರ್ VXi FC ಕೂಡ ರನ್ನಿಂಗ್ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 1,65,000ಕ್ಕೆ ಸರ್. ಓಕೆ ಸರ್, ಮತ್ತೊಂದು ಹೋಂಡಾದಲ್ಲಿ ಸರ್ ಹೋಂಡಾ ಸಿಟಿ ಇದೆ ನೋಡಿ ಸರ್. ID ಟೆಕ್ ಡೀಸೆಲ್ ವೇರಿಯಂಟ್ 2014 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 4,65,000ಕ್ಕೆ ಲೋನ್ ಕೂಡ ಮಾಡ್ಕೊಡೋಣ ಸರ್.